ಓಯ್ ಓಯ್ ಅಣ್ಣ ಯಾಕೆ ಸೊ ಗಾಯ್ಸ್ ಏನಕ್ಕೆ ಅಣ್ಣ ಬನ್ನಿ ಅಣ್ಣ ಹೋಗೋಣ ಅಣ್ಣ ಪ್ಲೀಸ್ ಸೊ ಗಾಯ್ಸ್ ಏಯ್ ಏನಕ್ಕೆ ನೀವು ಮಾಡ್ತಾ ಇದ್ದೀರಾ? ಓಯ್ ಅಣ್ಣ ಬಿಟ್ಬಿಟ್ಟು ಬನ್ನಿ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಅಣ್ಣ ಬನ್ನಿ ಅಣ್ಣ 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 ಪ್ಲೀಸ್ ಅಣ್ಣ ಅಣ್ಣ ಬನ್ನಿ ಬನ್ನಿ ಓಯ್ ಓಯ್ ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ? ಓಯ್ ಓಯ್ ಅಣ್ಣ ಏನಕ್ಕೆ ಮಾಡ್ತಾ ಇದ್ದೀರಾ? ಏಯ್ ಅಣ್ಣ ಪ್ಲೀಸ್ ಅಣ್ಣ ನಾನು ತಮಾಷೆ ಮಾಡ್ಬಿಡಿ. ಏನು ಎಂಡಿಂಗ್ ವಿಡಿಯೋ? ನಾನು ಬಂದಿರೋದು ನಾವಿಬ್ರು ಅಷ್ಟೇನೆ, ತಮಾಷೆ ಮಾಡ್ಬಿಡಿ ನೀವು. ನಾನು ಎಲ್ಲಿದ್ದೀನಿ? ಹಾಂ ಅಣ್ಣ ಏನು ಹಿಂಗೆ ಹೇಳ್ತಾ ಇದ್ದೀರಾ? ಬನ್ನಿ ಅಣ್ಣ ಬೇಗ. ಏಯ್ ಅಣ್ಣ ಬನ್ನಿ ಅಣ್ಣ ಪ್ಲೀಸ್ ಅಣ್ಣ ಮಾಡ್ಬಿಡಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ನಾನು ಪ್ರಜ್ವಲ್ ಆದರೆ ಒಂದು ಲೊಕೇಶನ್ಗೆ ಒಂದು ಸ್ಪೆಷಲ್ ಊಟ ಮಾಡೋಣ ಅಂತ ಪ್ರಜ್ವಲ್ನಾದರೆ ಈ ಲೊಕೇಶನ್ಗೆ ಕರ್ಕೊಂಬಂದಿದ್ದೀನಿ. ಅದು ಏನು ಊಟ ಅಂತಂದರೆ ನಾನ್ ವೆಜ್ ಊಟ ಫ್ರೆಂಡ್ಸ್. ಸ್ಪೆಷಲ್ ಜಾಗನೇ ಅನ್ಕೊಬೋದು, ಯಾರೂ ಮಾಡಲ್ಲ, ನಮ್ಮಂಥ ದಡ್ರು ಬುದ್ಧಿ ಇಲ್ದಿರೋರೆ ಈ ಥರ ಕೆಲಸ ಮಾಡೋದು. ಸೊ ಆ್ಯಕ್ಚುಲಿ ಈ ಲೊಕೇಶನ್ಗೆ ಬರಬೇಕು ಅಂತ ಏನಕ್ಕೆ ಅನ್ಕೊಂತೀವಿ ಅಂದರೆ, ಕೆಲಸ ಮುಗಿಸ್ಕೊಂಡು ಬರ್ತಿರೋ ಅಂಥ ವ್ಯಕ್ತಿಗೆ ಗಾಳಿ ಹೊಡೆದು ಒಂದು ವಾರ ಬೆಡ್ ರೆಸ್ಟು. ಅರ್ಧ ರಾತ್ರಿಯಲ್ಲಿ ಕೆಲಸ ಮುಗಿಸ್ಕೊಂಡು ಬರೋ ಅಂಥ ವ್ಯಕ್ತಿಗೆ ಗಾಳಿ ಹೊಡೆದಿರೋ ಏಟಿಗೆ ಒಂದು ವಾರ ಬೆಡ್ ರೆಸ್ಟ್ ಆಗಿದ್ದಾರೆ. ಸೊ ಅಂಥ ಲೊಕೇಶನ್ಗೆ ನಾವು ನಾನ್ ವೆಜ್ ಊಟ ಮಾಡೋಣ ಅಂತ ಬಂದಿದ್ದೀರಿ. ಸೊ ನಿಮಗೆ ಗೂಗಲ್ ಟೈಮಿಂಗ್ಸು ತೋರಿಸ್ತೀನಿ ಎಷ್ಟಾಗಿದೆ ಟೈಮು ಅಂತ. ಸೊ ಇವಾಗ ಬಂದ್ಬಿಟ್ಟು ಟೈಮು 12:26 ನನ್ನ ಮೊಬೈಲಲ್ಲಿ ತೋರಿಸ್ತಿದೆ ಫ್ರೆಂಡ್ಸ್. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 12:27 a.m. ಸೊ ಮತ್ತೊಂದು ಸರಿನೂ ಕೇಳಿಸ್ತೀನಿ ನಿಮಗೆ. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 12:27 a.m. ಸೊ 12:27 ಆಗಿದೆ ಫ್ರೆಂಡ್ಸ್. ಅರ್ಧ ರಾತ್ರಿ 12:27. ಪಾಪ ಪ್ರಜ್ವಲ್ಗಾದರೆ ಮೇನ್ಲಿ ಸಾರಿ ಕೇಳ್ಕೊತೀನಿ, ಯಾಕಂದರೆ ಪ್ರಜ್ವಲ್ ನೀನು ರೆಡಿಯಾಗಿಬಿಟ್ಟು ಬಾ, ಒಂದು ಒಳ್ಳೆ ಕಡೆ ಒಳ್ಳೆ ಊಟ ಮಾಡೋಕ್ಕೆ ಹೋಗೋಣ, ಸ್ಪೆಷಲ್ ಊಟ ನನ್ನ ಕಡೆಯಿಂದ ಟ್ರೀಟು ಅಂತ ಅಂದ್ಬಿಟ್ಟು ಯಾಮಾರಿಸಿ ಕರ್ಕೊಂಬಂದಿದ್ದೀನಿ. ಸೊ ಪ್ರಜ್ವಲ್ಗೆ ಏನು ಅನ್ನಿಸ್ತಿದೆ ಅಂತ ಕೇಳೋಣ. ಬಾ ಪ್ರಜ್ವಲ್. ಸೊ ಹಾಯ್ ಗೈಸ್, ಈ ಮಲೇಶಣ್ಣ ಏನು ಮಾಡಿದ್ರು, ನೀನು ಕಾಲ್ ಮಾಡಿದ್ರು ಈ ಥರ ಒಂದು ಹೋಗೋಣ ಬಾ, ಈ ಥರ ಒಂದು ಸ್ಪೆಷಲ್ ಊಟ ಮಾಡ್ಕೊಂಬರೋಣ ಅಂತಲೇ ಕರೆದ್ರು. ಸರಿ ಓಕೆ ಆಯ್ತಣ್ಣ, ಎಷ್ಟೊತ್ತಿಗೆ ಬರಲಿತ್ತು? 9 ಗಂಟೆಗೆ ಬಂದೆ. ಆಮೇಲೆ ಮಾತಾಡ್ಸ್ಕೊಂಡು ಹೋಗೋಣ ಅಂದರು. ಇನ್ನೂ ಎಷ್ಟೊತ್ತಿಗೆಲ್ಲ ಹೋಟ್ಲಾಗ ಮುಚ್ಚಿರುತ್ತಲ್ಲ ಅಂತ ಹೇಳಿದೆ. ಗಾಡೀಲಿ ಕರ್ಕೊಂಡು ಹೋಗ್ತಾರೆ. ಇನ್ನೂ ಬಂದಿಲ್ಲ ಕೇಳಿದ್ರೆ ಯಾವ ಲೊಕೇಶನ್ ಕರ್ಕೊಂಡ್ಬಂದಿದ್ದಾರೆ ಅಂದರೆ, ಸೊ ಲಾಸ್ಟ್ ವೀಡಿಯೋದಲ್ಲಿ ಮಲೇಶಣ್ಣನ ಜೊತೆಲಿ ಹೋಗಿದೆ, ಬಟ್ ಊಟ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಇವಾಗ ಊಟ ಮಾಡಲೇಬೇಕು ಅಂತ ಮಲೇಶಣ್ಣ ಇಲ್ಲಿಗೆ ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಏನಾಗುತ್ತೋ ನನಗೂ ಗೊತ್ತಿಲ್ಲ. ಸೊ ಸ್ಪೆಷಲ್ ಜಾಗ ಅಂದರೆ ಆಲ್ರೆಡಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣಿಸೇ ಇರುತ್ತೆ ಫ್ರೆಂಡ್ಸ್. ನೋಡಿ ಸ್ಮಶಾನ ಇದು. ಸ್ಮಶಾನಕ್ಕಾದರೆ ನಾವು ಅರ್ಧ ರಾತ್ರಿಯಲ್ಲಿ ನಾನ್ ವೆಜ್ ಊಟ ಮಾಡೋಣ ಅಂತ ಬಂದಿದ್ದೀರಿ. ಸೊ ನೋಡೋಣ ಫ್ರೆಂಡ್ಸ್ ಏನೆಲ್ಲ ನಡೆಯುತ್ತೆ ಅಂತ. ಯಾಕಂದರೆ ರೀಸೆಂಟಾಗಿ ಇವಾಗ ಒಂದು ವ್ಯಕ್ತಿನ ಆದರೆ ಈ ಸ್ಮಶಾನ ರೂಟು ಇದೇನಿದೆ ದಾರಿ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲೊಂದು ಊರು ಸ್ಟಾರ್ಟ್ ಆಗುತ್ತೆ. ಆ ಊರಿಗೆ ನೈಟ್ ಶಿಫ್ಟ್ ಕೆಲಸ ಮುಗಿಸ್ಕೊಂಡು ಹೋಗೋ ಅಂಥ ವ್ಯಕ್ತಿಗೆ ಈ ಸ್ಮಶಾನ ದಾಟೋ ಟೈಮಲ್ಲೇ ಏನೋ ಗಾಳಿ ಹೊಡೆದೈತೆ, ಒಂದು ವಾರ ಬೆಡ್ ರೆಸ್ಟು, ಚಳಿ ಜ್ವರದಿಂದ ಫುಲ್ಲು ಬೆಡ್ ರೆಸ್ಟ್ ಆಗವ್ರೆ. ಸೊ ಅದರಿಂದ ನಾನು ಈ ನಿರ್ಧಾರ ತೊಗೊಂಡು ಬಂದಿದ್ದೀನಿ. ಏನು ಪ್ರಜ್ವಲ್, ಏನು ಅನ್ನಿಸ್ತಿದೆ? ನನಗೂ ಅದೇ ಏನಕ್ಕೆ ಈ ಜಾಗ ಚೂಸ್ ಮಾಡಿದೆ ಅಂತ ನನಗೂ ಅರ್ಥ ಆಗಲಿಲ್ಲ ಅಣ್ಣ. ಇಲ್ಲಿ ಮುಂಚೆನೇ ಲಾಸ್ಟ್ ವೀಡಿಯೋದಲ್ಲಿ ಈ ಥರ ತುಂಬ ಆ್ಯಕ್ಟಿವಿಟೀಸ್ ನಡೀತು. ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೀತೋ ಗೊತ್ತಿಲ್ಲ ಅಣ್ಣ. ಬಾ ನೋಡೋಣ. ನೋಡಿ ಫ್ರೆಂಡ್ಸ್, ನಾನಾದರೆ ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಕಮ್ಮಿ ಊಟನೇ ತೊಗೊಂಡಿದ್ದೀನಿ. ನೋಡೋಣ. ಮೇನ್ಲಿ ರೀಸನ್ ಏನಂತ ಅಂದರೆ, ನಾನ್ ವೆಜ್ ಇಕ್ಕೊಂಡು ನಾವು ಇಂಥ ಟೈಮಲ್ಲಿ ಈ ಥರ ತಿರ್ಕೊಂಡು ನಾವು ಸ್ಮಶಾನದಲ್ಲಿ ಓಡಾಡಿದ್ರೆ ನಮಗೇನಾದರೂ ಕೆಟ್ಟದ್ದು ನಡೆಯುತ್ತೆ ಅಂತ ಅವಾಗಿಂದ ಬರ್ತಿರೋದು. ಅದರಿಂದ ಒಂದು ಸರಿ ಎಕ್ಸ್ಪೀರಿಯೆನ್ಸು ಆಗಿದೆ ನಮಗೆ. ಸೊ ಮತ್ತೊಮ್ಮೆ ಇನ್ನೊಂದು ಸರಿನೂ ಎಕ್ಸ್ಪೀರಿಯೆನ್ಸ್ ಆಗುತ್ತಾ ಇಲ್ವಾ ಅಂತ ನಾವಾದರೆ ಬಂದಿದ್ದೀರಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ತೋರಿಸುತ್ತೆ. ನೋಡಿ ಫ್ರೆಂಡ್ಸ್, ಅಲ್ಲೂ ಎಲ್ಲ ಫೋಕಸ್ ಆಗ್ತಿಲ್ಲ.
ಇರಲಿ ಬಿಡು. ನೋಡಿ ಫ್ರೆಂಡ್ಸ್, ಇದೆಲ್ಲ ಸಮಾಧಿಗಳೇ. ಇವಾಗಾದರೆ ನಾವು ಒಂದು ಚೆನ್ನಾಗಿರೋ ಸಮಾಧಿನ ನೋಡಿಕೊಂಡು ಪ್ರಜ್ವಲ್ ಅದ್ರ ಮೇಲೆ ಕುತ್ಕೊಂಡು ಊಟ ಮಾಡೋ ಅಂಥ ಕಾನ್ಸೆಪ್ಟ್ ಆಗಿರುತ್ತೆ ನಮ್ಮದು. ಓಕೆನಾ? ಬಾ 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 ಬಾ. ಇದು ಹೇಳೋಣ, ಇದು ಎಲ್ಲ ಒದ್ದೆ ಆಗಿತ್ತು. ನೋಡ್ಸಿ ಹೆಂಗಿದೆ ಅಂತ. ಫುಲ್ ಇದೆಲ್ಲ ಒದ್ದೆ ಆಗಿದೆ. ಇದೇ ಐತಲ್ಲ, ಇದೇ ಚೆನ್ನಾಗಿದೆ. ಇಲ್ಲೇ ಮಾಡೋಣ. ಇದೆ ಓಕೆ. ಇದ್ರ ಮೇಲೆ ಬೇರೆ ಕಡೆ ಫುಲ್ ಎಲ್ಲ ನೆಂದೋಗಿದೆ ಈ ಕಡೆ. ಲಾಸ್ಟ್ ಟೈಮು ಚಪ್ಪಲಿ ಹಾಕೊಂಡು ಕುತ್ಕೊಂಡು ಇಲ್ಲಿ ತೋರಿಸ್ ನನ್ನ. ಲಾಸ್ಟ್ ಟೈಮ್ ಚಪ್ಪಲಿ ಹಾಕೊಂಡು ಕುತ್ಕೊಂಡು ತುಂಬ ದೊಡ್ಡ ತಪ್ಪು ಮಾಡಿದೆ. ಸೊ ಈ ಸಲ ಆ ತಪ್ಪನ್ನ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಅದರಿಂದ ಚಪ್ಪಲಿ ಎಲ್ಲ ತೆಗೆದು ಕುತ್ಕೊತೀನಿ. ಯಾಕಂದರೆ ನನಗೆ 3 ದಿನ ಊಟ ಸೇರಲಿಲ್ಲ. ಆ ವಿಡಿಯೋ ಮಾಡಾದ್ಮೇಲೆ ನನಗೆ ಊಟ ನೀರು 3 ದಿನ ಸೇರಲಿಲ್ಲ. ಯಾಕಂದರೆ ಚಪ್ಪಲಿ ಹಾಕ್ಕೊಂಡು ನಾನು ಊಟ ಮಾಡೋ ಪ್ರಯತ್ನ ಮಾಡಿದೆ ಅವತ್ತು. ಅದಕ್ಕೋಸ್ಕರ. ಸೊ ದೇವರೇ ನೀವೇ ಕಾಪಾಡಿ. ಅಣ್ಣ ಲಾಸ್ಟ್ ವಿಡಿಯೋ ಮಾಡಿದ್ರಲ್ಲ, ನಾನು ಕ್ಯಾಮ್ರಾ ಹಿಡ್ಕೋಬೇಕಾರೆ ಅದು ಫೋಕಸ್ ಆಗ್ತಿರ್ಲಿಲ್ವ ಅಣ್ಣ ಅದು? ಹೌದಾ? ಇಲ್ಲಿಂದ ಎಲ್ಲಿ ಕಾಣಿಸುತ್ತೆ? ಇದನ್ನು ನೋಡ್ತೀನಿ ಗೂಗಲ್. ಅಣ್ಣ ಇಲ್ಲಿ ಇಟ್ಟರೆ ಬೆಟರ್ ಅನ್ನಿಸ್ತದೆ ಅಣ್ಣ. ಇಲ್ಲಿಟ್ಟರೆ ಅದು ಕಲ್ಲು ಕೊಡೋಣ ಅದು. ಇದು ಕರೆಕ್ಟಾಗಿದೆ ಪ್ರಜ್ವಲ್. ಕಲ್ಲು ಕೊಡೋಣ ಹಿಂದೆ. ಬೇಡ ಬಿಡು, ಹಿಂಗೆ ಇರಲಿ. ಸೊ ಫ್ರೆಂಡ್ಸ್, ನೈಟ್ ವಿಷನ್ ಆದರೆ ಇಲ್ಲಿ ಇಕ್ಕಿದ್ದೀನಿ. ಬಾ ಈ ಕ್ಯಾಮ್ರಾ ಆ ಕ್ಯಾಮ್ರಾ ನಿನ್ನ ಫ್ರೆಂಡಿಂದ ಶೂಟ್ ಮಾಡ. ಅದು ನೈಟ್ ವಿಷನ್ಗೆ ಅಡ್ಡ ಬರಬೇಡ. ಓಕೆ. ಇಲ್ಲಿಂದ ತೊಗೊಬೇಕಾದ್ರೆ ಹಾಂ. ಸೊ ನಮ್ಮ ಕೈಯಲ್ಲಿದೆ ಬಿರಿಯಾನಿ ಮತ್ತು ಕಬಾಬ್ ಫ್ರೆಂಡ್ಸ್. ಕಬಾಬು ಮತ್ತು ಬಿರಿಯಾನಿ ತೊಗೊಂಬಂದಿದ್ದೀನಿ. ಫುಲ್ಲು ಸೈಲೆಂಟ್ ಆಗಿದೆ ಅಣ್ಣ. ಫುಲ್ಲು ನಿಶಬ್ದ ಅಲ್ವಾ? ಇಲ್ಲಿ ಏನು ಸೌಂಡ್ ಆಗ್ತಿದೆ. ಪ್ರಜ್ವಲ್, ನಮ್ಮ ಟೈಮಿಗೆ ಲೆಗ್ ಪೀಸು ಬಂದೈತೆ. ಸೊ ಇಲ್ಲಿ ಯಾರಾದರೂ ಇದ್ದರೆ, ನಮ್ಮನ್ನು ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಂಬೇಡಿ. ನಮ್ಮ ಹತ್ರ ಒಳ್ಳೆ ಕಬಾಬು ಇದೆ ಫ್ರೆಂಡ್ಸ್, ನೋಡಿ. ಏನು ಆಗಲ್ಲ ಅಣ್ಣ? ಏನೂ ಆಗಲ್ಲ. ಅದಣ್ಣ ಲಾಸ್ಟ್ ವಿಡಿಯೋದಲ್ಲಿ ಹಾಂ ಹಾಂ ಆ ಥರ ಆಗಿತ್ತಲ್ಲ. ಏನೂ ಇಲ್ಲ ಬಿಡಿ, ಏನಾಗಲ್ಲ. ಆ ದೇವ್ರನ್ನ ಬೇಡ್ಕೊಂಡು ತಿನ್ನೋದಷ್ಟೇ. ದೇವರೇ ನೀನೇ ಕಾಪಾಡಬೇಕು. ತುಂಬ ಸೈಲೆಂಟ್ ಇದೆಯಲ್ಲ. ಹೇಳ್ದಾಗಲೇ ಸ್ಟಾರ್ಟ್ ಆಯ್ತು. ಏನೋ ಸೈಲೆಂಟ್ ಅಂದೆ ಫ್ರೆಂಡ್ಸ್, ಅಷ್ಟೊಂದು ಸೌಂಡ್ ಬರೋ ಸ್ಟಾರ್ಟ್ ಆಯಿತು. ನೀವಿಲ್ಲೇ ಯಾರಾದರೂ ಇದ್ದೀರಾ? ಹಾಂ, ಗಿಡದ ಸೌಂಡ್ ಬಂತು. ಇಲ್ಲಿ ಸೌಂಡ್ ಬಂತು. ಏನು ಕಾಣಿಸ್ತಿಲ್ಲ ಅಂದರೆ ನಾನು ನಿಮಗೂ ಊಟ ಇಕ್ಬಿಟ್ಟು ಹೋಗ್ತೀನಿ. ನಾವೇ ತಿಂದ್ಬಿಟ್ಟು ಹೋಗಲ್ಲ, ನಿಮಗೋಸ್ಕರನೂ ಊಟ ಇಕ್ಬಿಟ್ಟು ಹೋಗ್ತೀನಿ. ಅಣ್ಣ ಏನಾಯ್ತಲ್ಲ ನಿಂದ? ಏನೋ ಸೌಂಡ್. ಅಣ್ಣ ಏನೋ ಇದಾದ ಏನೋ ಬಿದ್ದಂಗೆ ಆಯ್ತಣ್ಣ ಅಲ್ಲಿ. ಸಡನ್ ಆಗಿ ಏನೋ ಸಡನ್ ಸೌಂಡ್ಸ್ ಬರ್ತಿದೆ ನಮ್ಮ ಹಿಂದ್ಗಡೆ. ಯಾಕೆ ನಾವು ಈ ಥರ ಮಾಡ್ತಿರೋದು ನಿಮ್ಗೆ ಏನಾದರೂ ಬೇಜಾರಾಗ್ತಿದ್ಯಾ? ಇಲ್ಲಾಂದ್ರೆ ಕೋಪ ಬರ್ತಿದ್ಯಾ? ನಾಯಿ ಹೋಗ್ತೀನಿ. ಫ್ರೆಂಡ್ಸ್, ಏನೋ ಸೌಂಡ್ ಬಂತು ಇವಾಗ. ಫ್ರೆಂಡ್ಸ್, ನಾಯಿಗಳು ಕಿಚ್ಚೋ ಸೌಂಡ್ ಮಾಡ್ತು. ಇಲ್ಲಿ ಏನೋ ಸೌಂಡ್ ಬರ್ತಿದೆ.
ನೀವು ಇಲ್ಲೇ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿದೆ. ನೀವೇನಾದರೂ ನಮ್ಮ ಹತ್ರ ತಿಳಿಸ್ಬೇಕಂದ್ರೆ ನಮ್ಮ ಎದುರುಗಡೆ ಬರ್ಬೋದು ನೀವು. ನಾಯಿಗಳು ತುಂಬ ಸೌಂಡ್ ಆಗಿದೆ ಬಿಡು. ಅದನ್ನ ಇದು ಮಾಡಿದಾಗಲೇ ಕರೆಕ್ಟಾಗಿ ನಾಯಿಗಳು ಇದಾಗ್ತದೆ ನೋಡಿ ಫ್ರೆಂಡ್ಸ್. ಕಬಾಬ್ ಅಣ್ಣ ಯಾಕೋ ಭಯ ಪಡಿಸ್ತಿರೋ ಥರ ಅನಿಸ್ತದೆ ಅಣ್ಣ ಸಡನ್ ಆಗಿ. ಫ್ರೆಂಡ್ಸ್ ಆ್ಯಕ್ಟಿವಿಟೀಸ್ ಅಂತೂ ಹೆವಿ ನಡೀತಾ ಇದೆ. ಅಣ್ಣ ಆ ಮರದ ಹತ್ರ ಅಣ್ಣ, ಆ ಮರ ಅಣ್ಣ ಆ ಕಡೆ ಇಲ್ಲೇ ಫಸ್ಟ್ನೇದು ಬಿಡು. ಯಾಕೆ ಸೌಂಡ್ ಬಂತು? ತಿನ್ಬೇಕಾರೆ ಆ ಥರ ನಾಯಿಗಳು ಬೊಗಳ್ತಿದೆ. ಕಷ್ಟ ತಿನ್ಬೇಕಾಗ ಬರ್ತಾ ಇದೆ ಫ್ರೆಂಡ್ಸ್. ನೀವು ಪಾಸ್ ಇಲ್ಲಿ ಪಾಸ್ ಆದಂಗಿದೆ ಅಲ್ಲಿ ನೋಡಿ. ನಿಮಗೂ ಊಟ ಆ ಕಬಾಬ್ ಏನಿದೆ ನಿಮಗೂ ಸಮೇತನೇ ಇಕ್ಬಿಟ್ಟು ಹೋಗ್ತೀನಿ. ದಯವಿಟ್ಟು ನಮ್ಮನ್ನು ಫ್ರೀಯಾಗಿ ವಿಡಿಯೋ ಮಾಡಕ್ಕೆ ಬಿಡಿ. ಅಲ್ತಿದೆ ಅಲೋ ಥರ ಸೌಂಡ್ ಬಂತಲ್ಲ ಫ್ರೆಂಡ್ಸ್, ಅಲೋ ಥರ ಸೌಂಡ್ ಬರ್ತಿದೆ. ಏನಕ್ಕೆ ಕಲ್ತಿದ್ದೀರಾ? ಏನು ಕಾಣಿಸ್ತಾನೆ ಇಲ್ಲ. ಏನು ಕಾಣಿಸ್ತಿಲ್ಲ. ನೀವು ನಮ್ಮ ಎದುರುಗಡೆ ಬರೋಕ್ಕಾಗುತ್ತಾ? ಪಾಸ್ ಆದಂಗೈತೆ ನೋಡಿ. ಅದೇ ಇಲ್ಲ ಒಂದು ಪಾಸ್ ಆದಂಗೈತೆ. ಹಾಂ ಡಿಸ್ಕೋ ಯಾರು ಏನಕ್ಕೆ ಈ ಥರ ಮಾಡ್ತಿದ್ದೀರಾ? ನಮ್ಮನ್ನು ಊಟ ಮಾಡಕ್ ಬಿಡಿ. ನಾವು ನಿಮ್ಗೇನು ಕೆಡ್ದಾಗ ಮಾಡಕ್ ಬಂದಿಲ್ಲ. ನಿಮ್ಗೆ ಯಾವುದು ತೊಂದರೆ ಆಗಲ್ಲ. ದಯವಿಟ್ಟು ನಮಗೆ ತೊಂದರೆ ಮಾಡಬೇಡಿ. ಸುತ್ತಮುತ್ತ ಎಲ್ಲ ಹಂಗೆ ಆಗ್ತಿದೆ. ಎಲ್ಲ ಕಡೆ ಸೌಂಡ್ ಕೇಳಿಸ್ತಿದೆ ಪ್ರಜ್ವಲ್. ನಾಯಿ ಬೊಗಳ್ತಿದೆ. ಎಲ್ಲ ಕಡೆ ಸೌಂಡ್ ಕೇಳಿಸ್ತಿದೆ ಫ್ರೆಂಡ್ಸ್. ನಮಗೆ ಇವಾಗ ಏನೋ ಬಿತ್ತು ಅಲ್ಲಿಂದ. ಲೆಗ್ ಪೀಸ್ ಬಾಯಿಗೆ ಇಕ್ಕೋಣ ಅನ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಲೆಗ್ ಪೀಸ್ ಬಿದ್ದೈತೆ ನಮಗೆ. ನಾಯಿ ಮಾತ್ರ ಆಗಿಂದ ಬೊಗಳ್ತಾನೆ ಇದೆ ಅದು. ಗಿಡ ಅಲ್ಲಾಡ್ತಿದೆ ಅಣ್ಣ ಇಲ್ಲಿ. ಯಾರದು? ಮುಂದೆ ಗಂಟ ಹೋಗಿ ನೋಡು. ಅಣ್ಣ 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 ಸ್ಟಾಪ್ ಆಯ್ತು. ಇವಾಗ ಆಗ್ತಿಲ್ಲ ಅಣ್ಣ. ಆಯ್ತು. ಬಾ 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 ಬಾ, ತಲೆ ಕೆಡ್ಸ್ಕೊಂಬೇಡ ಬಾ. ಅಣ್ಣ ಅಣ್ಣ ಮತ್ತೆ ಆಡ್ತಿದೆ. ತಲೆ ಕೆಡ್ಸ್ಕೊಂಬೇಡ, ಬಂದ್ಬಿಡು. ಬಾ ಬಾ ಬಾ, ಇಲ್ಲಿ ಬಾ. ನೀವೇನು ಮಾಡ್ತೀರಾ ಮಾಡಿ. ನಾವು ಅನ್ಕೊಂಡಿರೋದು ಮಾಡಿಬಿಟ್ಟೆ ಇಲ್ಲಿಂದ ಹೋಗೋದು. ದಯವಿಟ್ಟು ಅದೊಂದು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಆಕ್ಟಿವಿಟೀಸ್ ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನೆನ್ನೆ ಬಂದ್ಬಿಟ್ಟು ಪೌರ್ಣಮಿ. ಚಂದ್ರ ಕಾಣಿಸ್ತಿದೆ ಪ್ರಜ್ವಲ್. ಪೌರ್ಣಮಿ ನೆಕ್ಸ್ಟ್ ದಿನ ನಾವು ಬಂದಿರೋದು. ನೋಡೋಣ. ಎಲ್ಲ ಕಡೆ ನಾನ್ ವೆಜ್ ತಿನ್ಬೇಕಂದ್ರೆ ಅದು ಆಗ್ತಿದೆ ಹಂಗೆ. ಅಣ್ಣ ಮತ್ತೆ ಗಿಡ ಏನಕ್ಕೆ ಅಣ್ಣ ದಾರ್ ಬಂತಣ್ಣ ಇಲ್ಲಿ ಮೇಲೆ ಏನೂ ಇಲ್ಲ ಅಣ್ಣ. ನಾಯಿ ಏನಕ್ಕೆ ಕಲ್ತಿದ್ದೀರಾ? ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ? ನಾವು ನಿಮ್ಗೇನು ತಪ್ಪಾಗೇನು ನಾವು ಮಾಡ್ತಾ ಇಲ್ಲ. ನಮ್ಮ ಪಾಟಿಗೆ ನಾವು ಊಟ ಮಾಡ್ಕೊಂಡು ಹೋಗ್ಬಿಡ್ತೀರ ಅಷ್ಟೇ. ನಾವು ನಾಯಿ ಅಳ್ತಿದೆ. ನಾಯಿ ನಾನು ಹೆಂಗೆ ಮಾಡ್ತಿದ್ದೆ, ಗಾಡಿಗೆ ಏನಾದ್ರು ಬಂದಿರುತ್ತೆ ಅನ್ಕೊಂಡು ಬಿಡು. ಅಣ್ಣ ಎಲ್ಲ ಕಡೆ ಅಣ್ಣ ಅಲ್ಲೂ ಸೌಂಡ್ ಬಂತು. ಗಿಡ ಅಲ್ಲಾಡ್ತಿದೆ.
ಎಲ್ಲ ಕಡೆ ಸೌಂಡ್ ಕಲಿಸ್ತಿದೆಯಲ್ಲ ಪ್ರಜ್ವಲ್. ಹ್ಞೂ ಅಣ್ಣ ಫುಲ್ ಸರೌಂಡ್ ನನಗಿದ್ದೇ ಸಾಕಾಗ್ತಿರೋದು ಹೆಂಗಿಂದ ಎಲ್ಲಿಂದ ಬಂತು ಅಂತ. ಸೌಂಡ್ ಬಂತು. ಅದೇ ಟೈಮ್ಗೆ ನಾವೇ ಬಗ್ಳ್ತೇವೆ. ಅಲ್ಲೋಣ ಅಲ್ಲೋಣ ಎಲ್ಲ ಅಲ್ಲಿ ಗಿಡ ಗಿಡ ಹ್ಞೂ ಅಣ್ಣ ಗಿಡ ಅಲ್ಲಾಡ್ತಿದೆ. ಇಲ್ಲ ಯಾರೋ ಬಂದು ಪೂಜೆ ಮಾಡ್ಕೊಂಡ್ಬೇರೆ ಹೋಗಂಗಿದ್ದಾರೆ. ಹ್ಞೂ ಆ ಕಡೆಯಿಂದ ಹೋಗಿಲ್ಲ ನಾವು. ಅದು ಫ್ರೆಂಡ್ಸ್ ನಿಜವಾಗ್ಲೂ ನೀವು ನೋಡ್ತಿರೋದು ಯಾಕೆ ಯಾಕೆ ಕೋಪ ಆಗ್ತಿದ್ಯಾ ನಮ್ಮ ಮೇಲೆ? ನಾವು ಈ ಥರ ಮಾಡ್ತಿರೋದು ನಿಮಗೆ ಕೋಪ ಬರ್ತಿದ್ಯಾ? ರೆಸ್ಪಾನ್ಸ್ ಸಿಗ್ತಿದೆ. ಹೂ ಅನ್ನೋ ಥರ ಕಳಿಸಿಲ್ವಾ? ಹ್ಞೂ ನೋಡಿ ನಾವೇನಿಲ್ಲ, ನಾವು ಊಟ ಮಾಡಿಬಿಟ್ಟು ನಮ್ಮ ಪಾಟಿಗೆ ನಾವು ಹೋಗ್ಬಿಡ್ತೀವಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಎಲ್ಲ ಕಡೆನೂ ಒಂಥರ ಶಾಡ ಕಾಣಿಸ್ದಂಗೆ ಕಾಣಿಸ್ತಿದೆ ಅಣ್ಣ. ಬಟ್ ಅದೆಲ್ಲ ಗೋರಿ ಥರ ಇದೆ. ರಿಜಲ್ ಕ್ಯಾಮ್ರಾ ಹಂಗೆ ಕೊಡು. ನೀನು ಹಂಗೆ ಒಂದು ತುತ್ತು ತಿಂದ್ಬಿಡು. ನಾನು ಇನ್ನೂ ಕುತ್ಕೊಂಡು ತಿಂತೀನಿ. ತಗೋ ಬಾ ಬಾ ಬಾ. ಸೌಂಡ್ ಬರ್ತಿದೆ. ಇರಲಿ ಬಾ. ನನ್ನ ಕಡೆ ಬರ್ತಿದೆ ಆಯ್ತಾ? ಇರಲಿ ಬಿಡು, ಅದಕ್ಕೆ ಊಟ ತಿಂದ್ಬಿಡು. ಒಂದು ತುತ್ತು ತಿಂದ್ಬಿಡು. ಪಟಂತ ತಿನ್ನು. ಹಾಂ ರಿಸ್ಕ್ ಅನ್ನಿಸ್ತಿಲ್ಲ. ಏನು ರಿಸ್ಕ್ ಇಲ್ಲ. ತಗೋ ಫೋನ್ ಬರುತ್ತೆ. ಅಲ್ಲೇ ನಿಂತ್ಕೊಂಡು ಹಂಗೆ ಎತ್ಕೊಂಡು ತಿನ್ನು, ಪರವಾಗಿಲ್ಲ. ಯಾರೋ ನನ್ನ ಅಟ್ಯಾಕ್ ಮಾಡೋದಿಲ್ಲ ಅನಿಸ್ತದೆ. ಅಣ್ಣ 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 ಇಲ್ಲಿ ಯಾಕೆ 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 ಏನಾಯ್ತು? ಏನೋ ಗಿಡ ಅಲ್ಲಾಡ್ತಿದೆ. ಅಲ್ಲಿ ಏನು ಇಲ್ಲ ಅಣ್ಣ ಅಲ್ಲಿ. ಯಾಕೆ ಹೆಂಗಣ್ಣ ನೀವು ಈ ಥರ ಎಲ್ಲ ಮಾಡೋದ್ರಿಂದ ನಾನು ಭಯಪಟ್ಟು ಇಲ್ಲಿಂದ ಎದ್ದೋಗಲ್ಲ. ಏಯ್ ಇದೆಯಾ ಕಣ? ಏನಾದರೂ ಆಗಲಿ ಅಣ್ಣ ಅಣ್ಣ ಓಯ್ ಓಯ್ ಅಣ್ಣ ಯಾಕೆ? ಓಯ್ ನೀವು ಯಾಕಣ್ಣ ಹೆಂಗೆ ತಿಂತಿದ್ದೀರಾ ಅಣ್ಣ? ಆ್ಯಕ್ಟಿವಿಟೀಸ್ ನಡೀತಿದೆ ಅದು ಹೇಳಿ ಅಣ್ಣ. ಅಣ್ಣ ಏನಕ್ಕೆ ಹಿಂಗೆ ತಿಂತಿದ್ದೀರಾ? ಓಯ್ ಸೊ ಗಾಯ್ಸ್ ಅಣ್ಣ 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 ಸೊ ಗಾಯ್ಸ್ ಏನಕ್ಕೆ ಈ ಥರ ಅಣ್ಣ ಬನ್ನಿ ಅಣ್ಣ ಹೋಗೋಣ ಅಣ್ಣ ಪ್ಲೀಸ್ ಅಣ್ಣ. ಸೊ ಗಾಯ್ಸ್ ಏಯ್ ಏನಕ್ಕೆ ನೀವು ಮಾಡ್ತಾ ಇದ್ದೀರಾ? ಓಯ್ ಅಣ್ಣ ಬಿಟ್ಬಿಟ್ಟು ಬನ್ನಿ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ. ಸೊ ಗಾಯ್ಸ್ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ಒಂಥರ. ಅಣ್ಣ ಬನ್ನಿ ಅಣ್ಣ 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 ಪ್ಲೀಸ್ ಅಣ್ಣ ಅಣ್ಣ ಬನ್ನಿ ಬನ್ನಿ. ಓಯ್ 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 ಅಣ್ಣ ಬೇಡ ಅಣ್ಣ ಬಿಡಿ ಅಣ್ಣ ಅದು ಅಣ್ಣ ಬೇಡ ಅದು ಬೇಡ ಬೇಡ ಬನ್ನಿ ಅಣ್ಣ. ಓಯ್ ಓಯ್ ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ? ಓಯ್ ಓಯ್ ಅಣ್ಣ ಏನಕ್ಕೆ ಮಾಡ್ತಾ ಇದ್ದೀರಾ? ಓಯ್ ಅಣ್ಣ ಅಣ್ಣ ಏನಕ್ಕೆ ಅಣ್ಣ ಅಣ್ಣ ನಿಲ್ಲಿ ಅಣ್ಣ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಣ್ಣ? ಸೊ ಗಾಯ್ಸ್ ಏನಕ್ಕೆ ಈ ಥರ ಓಯ್ ಅಣ್ಣ ಅಲ್ಲಿ ಯಾಕೆ ಹೋಗ್ತಾ ಇದ್ದೀರಾ ಅಣ್ಣ? ಆ ಕಡೆ ಕೆರೆ ಇದೆ. ಓಯ್ ಅಣ್ಣ ಬನ್ನಿ ಅಣ್ಣ ಏನಕ್ಕೆ ಅಣ್ಣ? ಯಾಕೆ ಯಾಕೆ ಏನಾಯ್ತು? ಹಾಂ ಏನಾಯ್ತು ಏನಾಯ್ತು? ಸುಮ್ಮನೆ ಇದೆಯಣ್ಣ ಸುಮ್ಮನೆ ಫ್ರ್ಯಾಂಕ್. ಓಯ್ ಅಣ್ಣ ಸ್ವಲ್ಪ ಫ್ರ್ಯಾಂಕ್ ಮಾಡಿದೆ ಬಾ ಪ್ರಜ್ವಲ್. ನೀನು ಹೆಂಗ್ರಿ ಯಾಕೆ ಮಾಡ್ತೀಯ ಅಂತ ಬಿಟ್ಗಿಟ್ಟು ಮಾಡಿದ್ದು ಹೆಂಗೆ ಗೊತ್ತಾ ಇತ್ತು. ಸುಮ್ಮನೆ ಫ್ರ್ಯಾಂಕ್ ಮಾಡಿದೆ ಬಾ. ನೀನು ನನ್ನ ಬಿಟ್ಟು ಹೋಗ್ತೀಯಾ ಓಡೋಯ್ತೀಯಾ ಏನು ಮಾಡ್ತೀಯಾ ಅಂತ ನೋಡಿದೆ ಅಷ್ಟೇ ನಾನು. ಅಣ್ಣ ಇವಾಗಲೂ ಹಂಗೆ ಡಗ್ 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 ಅಂತ ಹೊಡಿತಿದ್ದೆ ಅಣ್ಣ. ನೀವು ಮಾಡಿದ್ದು ಏನಂತಾನೆ ಅರ್ಥ ಆಗಲಿಲ್ಲ. ಸುಮ್ಮನೆ ತಮಾಷೆ ಮಾಡಿದೆ ಪ್ರಜ್ವಲ್ ಅಷ್ಟೇ. ಫ್ರೆಂಡ್ಸ್ ಅವನಿಗೆ ಸುಮ್ಮನೆ ಫ್ರ್ಯಾಂಕ್ ಥರ ಮಾಡಿದೆ.
ಅದನ್ನ ನೋಡ್ಬಿಟ್ಟು ಟೆನ್ಷನ್ ಆಗ್ಬೇಡ ಬಿಡು ಪ್ರಜ್ವಲ್. ನೀರು ತಂದಿಲ್ಲ ಅಲ್ಲ? ಮಾಡೋ ಟೈಮ್ಗೆ ಎಲ್ಲ ಆಕ್ಟಿವಿಟೀಸ್ ನಡೀತಿತ್ತು ಅಲ್ಲಿ. ಹೌದಾ, ನನಗೆ ಅಬ್ಸರ್ವ್ ಆಗ್ತಾ ಇತ್ತು, ಬಟ್ ನಾನು ಸುಮ್ಮನೆ ಹಂಗೆ ಮಾಡಿದೆ. ಇದ್ದೀರಲ್ಲ ಟೆನ್ಷನ್ ತಗೊಂಬೇಡ, ಎಲ್ಲ ಹೋಯ್ತು. ನಾನು ಒಬ್ಬನೇ ಇದ್ದೆ ಅಣ್ಣ. ನಾನು ಎಲ್ಲಿಂದ ಕರ್ಕೊಂಡು ಹೋಗೋದು ನಿಮ್ಮನ್ನ? ನೀವು ನಿಮ್ಮ ಪಾಡಿಗೆ ಹೋಗ್ತಾ ಇದ್ದೀರಾ ಅಲ್ಲಿ. ನಾನು ಸುಮ್ಮನೆ ಏನು ಮಾಡಿದೆ ಗೊತ್ತಾ? ಆ್ಯಕ್ಚುಲಿ ಏನು ಮಾಡಿದೆ ಅಂತಂದರೆ, ಪ್ರಜ್ವಲ್ಗೆ ಧೈರ್ಯ ಬಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಿ ಅವನು ಈ ಥರ ಮಾಡಿದ್ರೆ ನನ್ನ ಬಿಟ್ಟು ಓಡೋಯ್ತಾಣ, ಏನು ಕತೆ ಅಂತ. ಫ್ರೆಂಡ್ಸ್, ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್ ನಡೀತಿದೆ. ದಯವಿಟ್ಟು ಯಾರು ಈ ಥರ ಟ್ರೈ ಮಾಡಬೇಡಿ, ತುಂಬ ಆ್ಯಕ್ಟಿವಿಟೀಸ್ ನಡೀತಿದೆ. ಇಷ್ಟೇ ಈ ವಿಡಿಯೋ. ಏನು ಪ್ರಜ್ವಲ್ ಟೆನ್ಷನ್ ತೊಗೊಂಬೇಡ, ಆರಾಮಾಗಿ. ಇವಾಗಲೂ ಇನ್ನೂ ಹಂಗೆ ಹೊಡ್ಕೋತಿದ್ದಣ್ಣ. ಇನ್ನ ಏನಿಲ್ಲ ಬಿಡು ಕೊಡು, ಕೈಯೆಲ್ಲ ಗಲೀಜಾಯ್ತು. ಅದೆಲ್ಲ ಇಲ್ಲೇ ಇರಲಿ ಬಿಡಿ ಅಣ್ಣ, ಮಾಡೋದು ಅದು. ನಾನು ಈ ರೇಂಜಿಗೆ ಮಾಡ್ತೀರ ಅಂತ ಅನ್ಕೊಂಡೇ ಇರಲಿಲ್ಲ ನೀವು. ನಿಜವಾಗ್ಲೂ ಸೀರಿಯಸ್ ಆಗಿ ಭಯ ಬಿದ್ದ. ಇನ್ನೇನಣ್ಣ, ನೀವು ಮಾಡ್ತಿರೋದೇ ಡಿಫ್ರೆಂಟಾಗಿ ಮಾಡ್ತಿದ್ರಿ. ಒಂದು ನಿಮಿಷ ಯಾಕೋ ನನಗೆ ಊಟ ಸಾಲಿಲ್ಲ ಅನಿಸ್ತು. ಅಯ್ಯೋ ಅಣ್ಣ, ಹೋಗಿ ಅಣ್ಣ ಫಸ್ಟ್ ಈ ಲೊಕೇಶನಿಂದ ನೀವು ಮಾಡಿದ್ದೆ ಒಂದು. ನನಗಿನ್ನ ಟೆನ್ಷನಲ್ಲೇ ಸ್ವಲ್ಪ ಇನ್ನೂ ಕಾಮ್ ಆಗ್ಬೇಕು. ನನಗಿನ್ನ ನೀವು ಮಾಡಿದ್ದೆ ಸರಿ ಆಯಿತು, ಸಾಕು ನನಗೆ. ಹಾಂ, ನೋಡಿ ಬರ್ತಿದ್ರ ಅಣ್ಣ. ಹೋಗಿ ಅಣ್ಣ, ಸಾಕು ಅಣ್ಣ, ಬೇಡ. ಫಸ್ಟ್ ಇಲ್ಲಿಂದ ಹೋಗೋಣ ಅಣ್ಣ. ನೀವು ಮಾಡ್ತಿರತ್ತೆ ನನಗಿನ್ನೂ ಅಣ್ಣ. ಹೋದಣ್ಣ, ಎಂಡಿಂಗ್ ಕೊಟ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ, ಸಾಕಣ ನಿಮಗೆ. ಮತ್ತೆ ಹೋಣ ಪ್ರಜ್ವಲ್, ಹೋಣ ಬಾ ಹೋಣ. ಯಾಕಣ್ಣ ಮತ್ತೆ ಹಂಗೆ ಮಾಡ್ತಾ ಇದ್ದೀರಾ? ಏನಾಯ್ತು? ಪ್ಲೀಸ್ ಅಣ್ಣ, ಹಂಗೆ ಮಾಡಬೇಡಿ. ಹೋಗೋದ ಫಸ್ಟು ಗಾಡಿ ಮುಂದೆ ಅಣ್ಣ. ಪ್ಲೀಸ್ ಅಣ್ಣ, ಮತ್ತೆ ಹಂಗೆ ಮಾಡಬೇಡಿ, ಹೋಗ್ಬಿಡೋದ ಫಸ್ಟು. ಊಟ ಅಯ್ಯೋ ಅಣ್ಣ, ಸುಮ್ಮನಿರಿ ಅಣ್ಣ, ಊಟ ಸಾಕು. ಇವಾಗ ಮಾಡಿದ್ದೆ ಸಾಕು. ನೀವು ಬನ್ನಿ ಅಣ್ಣ, ಎಂಡಿಂಗ್ ವಿಡಿಯೋ ಕೊಡಿ ಅಣ್ಣ. ಎಂಡಿಂಗ್ ವಿಡಿಯೋ? ಅಯ್ಯ ಅಣ್ಣ, ಪ್ಲೀಸ್ ಅಣ್ಣ, ನಾನು ತಮಾಷೆ ಮಾಡಿಬಿಡಿ. ಏನು ಎಂಡಿಂಗ್ ವಿಡಿಯೋ? ನಾನು ಬಂದಿರೋದು ನಾವಿಬ್ರು ಅಷ್ಟೇ, ತಮಾಷೆ ಮಾಡಿಬಿಡಿ ನೀವು. ನಾನು ಎಲ್ಲಿದ್ದೀನಿ? ಹಾಂ ಅಣ್ಣ, ಏನು ಹಿಂಗೆ ಹೇಳ್ತಾ ಇದ್ದೀರಾ? ಬನ್ನಿ ಅಣ್ಣ ಫಸ್ಟು ಎಂಡಿಂಗ್. ಅಣ್ಣ ಇಲ್ಲಿಂದ ಪಾಸ್ ಆಗ್ಬಿಟ್ಟು ಎಂಡಿಂಗ್ ವಿಡಿಯೋ ಕೊಡೋದ? ಬನ್ನಿ ಅಣ್ಣ. ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಣ್ಣ? ಪ್ಲೀಸ್ ಅಣ್ಣ, ಎದುರಿಸ್ಬೇಡಿ, ಬನ್ನಿ ಅಣ್ಣ, ಸಾಕಣ, ಪ್ಲೀಸ್ ಅಣ್ಣ. ಪ್ರ್ಯಾಂಕ್ ಮತ್ತೆ ಮಾಡೋಣ. ನೀವು ಮಾಡಿದ್ದೆ ನನಗಿನ್ನೂ ಕೈ ಎಲ್ಲ ಶಿವರ್ ಆಗ್ತಿದೆ. ಯಾರು ನೀನು? ಅಯ್ಯ ಅಣ್ಣ, ಹಂಗೆ ಹೇಳ್ಬಿಡಿ, ಬನ್ನಿ ಅಣ್ಣ ಬೇಗ. ಅಯ್ಯ ಅಣ್ಣ, ಬನ್ನಿ ಅಣ್ಣ, ಪ್ಲೀಸ್ ಅಣ್ಣ, ಹಂಗೆ ಮಾಡ್ಬಿಡಿ, ಸಾಕಣ, ಪ್ಲೀಸ್ ಅಣ್ಣ, ಪ್ರ್ಯಾಂಕ್ ಮಾಡಿಬಿಡಿ ಅಣ್ಣ, ಸಾಕಣ. ಸೊ ಫ್ರೆಂಡ್ಸ್, ಅವ್ನು ಇನ್ನೂ ಸೀರಿಯಸ್ ಆಗಿ ಮಾಡಿದ್ರೆ ಇನ್ನೂ ಪಾಪ ಬೇಜಾರಾಗ್ಬಿಡ್ತಾನೆ ಅಣ್ಣ. ಮುಂದೆ ಹೋಗಿ ಎಂಡಿಂಗ್ ಕೊಟ್ಬಿಡೋದಣ್ಣ. ಬಿಡು, ಏನಾಗಲ್ಲ ಬಿಡು ಪ್ರಜ್ವಲ್. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲೇ ತಿಳಿಸ್ದೆ, ಇದೊಂದು ಸ್ಮಶಾನದಲ್ಲಿ ನಾನ್ ವೆಜ್ ಊಟ. ನಾನು ಪ್ರಜ್ವಲ್ಗೆ ಗೊತ್ತೇ ಇಲ್ಲ, ಗೊತ್ತಿಲ್ದಿರಂಗೆ ಕರ್ಕೊಂಡ್ಬಂದಿದ್ದೀನಿ. ರೀಸೆಂಟಾಗಿ ಒಂದು ವ್ಯಕ್ತಿಗೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಆ ವ್ಯಕ್ತಿಗಾದರೆ ಗಾಳಿ ಹೊಡೆದೈತೆ ನೋಡಿ, ಗಾಳಿ ಹೊಡೆದೈತೆ. ಸೊ ಅದರಿಂದ ಆ ನ್ಯೂಸ್ ನಮಗೆ ಗೊತ್ತಾಗಿ ನಾವಾದರೆ ಇಲ್ಲಿಗೆ ಈ ಲೊಕೇಶನಿಗೆ ಬಂದಿದ್ದೀನಿ. ಇಲ್ಲೇ ಹೋಗ್ಬಿಡ್ತೀನಿ, ಆಗೋಯ್ತು, ಮುಗೀತು ಎಂಡಿಂಗು. ಈಗ ಗೊತ್ತಾಗಿ ನಾವು ಬಂದಿದ್ದೀರಿ, ನಮಗೇನು ನಡೆಯುತ್ತೆ ಅಂತ. ಸೆಂಟ್ರಲ್ ಒಂದು ಫ್ರ್ಯಾಂಕ್ ಥರ ಮಾಡಿದೆ, ನನಗೇನೋ ಪ್ರೊಸೆಸ್ ಆಗಿರೋ ಥರ. ಪ್ರಜ್ವಲ್ ಆದರೆ ಒಂದು 5 ನಿಮಿಷ ಪ್ರೊಸೆಸ್ ಆಗಿರೋ ಥರ ಮಾಡಿದೆ ಅಣ್ಣ. ಅದು ಹಂಗೆ ಮಾಡ್ತಿದ್ದಣ್ಣ. ಗಿರಾಮ ತಾಯೇ, ಒಂದು 5 ನಿಮಿಷ ಇರೋ, ಹೋಯ್ತೀನಿ. ಅಣ್ಣ ಸುಮ್ಮನಿರೋಣ, ಅದು ನಾಯಿ ಅಣ್ಣ ಅದು. ಸೊ ಪ್ರೊಸೆಸ್ ಆಗಿರೋ ಥರ ಫ್ರ್ಯಾಂಕ್ ಮಾಡಿದೆ, ಬಿಟ್ಟು ಓಡೋಯ್ತಾನೆ ಅಂದ್ಕೊಂಡೆ. ಬಟ್ ಅವನು ನಾನು ಕೈ ಹಿಡ್ಕೊಂಡು ಎಳ್ಕೊಂಬಂದ. ನನಗೇನೋ ಆಗಿದೆ ಅಂತ ಗೊತ್ತಿದ್ರು ಬಟ್ ನಾನು ಕೈ ಹಿಡ್ಕೊಂಡು ಎಳ್ಕೊಂಬಂದ. ಥ್ಯಾಂಕ್ ಯು ಪ್ರಜ್ವಲ್, ಅಣ್ಣ. ನನ್ನ ಜೊತೆ ಇದೆಯಾ? ಮತ್ತೆ ಮಾಡಕ್ಕೆ ಹೋಗ್ಬಿಡಿ. ಏನು ಮಾಡಲ್ಲ ಬಿಡು, ನೀನೆಲ್ಲ ನಿನ್ಗೇನು ಅನಿಸ್ತಿದೆ? ಸೊ ಗಾಯ್ಸ್, ನಾನು ಈ ಸರ್ಪ್ರೈಸ್ ಇಷ್ಟೇ ಸಾಕಣ. ನೀವು ಸರ್ಪ್ರೈಸ್ ಕೊಟ್ಟಿರೋದು ಸೀರಿಯಸ್ ಆಗಿ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಮಾಡ್ತೀರಾ ಅಂತ. ಯಾವಾಗ ನೀವು ಕಾಯಿ ಹಿಂಗೆ ಬಾಚಿದ್ರು, ಏನಕ್ಕೆ ಇದು ಹಿಂಗೆ ಮಾಡ್ತಾ ಇದ್ದೀರಾ, ನಾನು ಬಂದಿರೋದೇ ಇಲ್ಲಿ ಒಬ್ಬನೇ, ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ಒಂದು ಕಡೆ ಸೌಂಡ್ಸ್ಗಳು ಬರ್ತೈತೆ, ಒಂದು ಕಡೆ ನೀವು ಹಂಗೆ ಮಾಡ್ತಾಯಿದ್ದೀರಾ. ಏನು ಮಾಡೋದಂತಲೇ ಗೊತ್ತಾಯ್ತಿಲ್ಲ ನನಗೆ. ಫಸ್ಟ್ ಅಲ್ಲಿಂದ ಹೋಗ್ಬಿಡೋದ ಅಣ್ಣ. ಓಕೆ, ಫಸ್ಟು ಇಲ್ಲಿಂದ ಹೋಗ್ಬಿಡೋಣ ಅಂದ್ಕೊಂಡೆ. ನಾನು ನಿಮ್ಗೆ ಹೇಳ್ಕೊಂಬಂದಿದ್ದು, ನೀವು ನೋಡಿದ್ರೆ ಆ ಥರ ಮಾಡ್ತೀವಿ, ಮತ್ತೆ ಇಲ್ಲೇ ಅದೇ ಥರ ಮಾಡ್ತಿರಲ್ಲ ಅಣ್ಣ ನೀವು. ಸರಿ ಬಿಡು ಪ್ರಜ್ವಲ್, ಸಾರಿ. ಇರಲಿ ಅಣ್ಣ, ಆಯಿತಾ? ಸೊ ಫ್ರೆಂಡ್ಸ್, ಇದು ಇವತ್ತಿನ ನಮ್ಮ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾವೇನಾದರೂ ತಪ್ಪು ಮಾಡಿದ್ರು, ಏನಾದರೂ
ಈ ಥರ ಮಾಡೋದೇನಾದರೂ ತಪ್ಪು ಅನ್ಸಿದ್ರು ದಯವಿಟ್ಟು ಕ್ಷಮಿಸಿ. ನಾವೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಮಾತ್ರ ಮಾಡಿರೋದು. ಏನದು ನಮಗೇನೋ ಅದೇನೋ ಅಂದ್ಕೊಂಡು ನಾವೇನು ತಪ್ಪು ಮಾಡೋಕ್ಕೋಸ್ಕರ ಇದು ಮಾಡಿಲ್ಲ, ಎಕ್ಸ್ಪೆರಿಮೆಂಟ್ಗೋಸ್ಕರ ಮಾಡಿರೋದು. ಇಲ್ಲೇನಾದರೂ ಇದೆಯಾ ಅಂತ ನಾವು ನೋಡೋಕ್ಕೋಸ್ಕರ ಮಾಡಿರೋದು. ನಾನೇನಾದರೂ ತಪ್ಪು ಅನ್ಕೊಂಡ್ರೆ ದಯವಿಟ್ಟು ಎಲ್ಲರಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.